ಗಾಂಧೀಜಿ ಕನಸು ಕರ್ನಾಟಕದಲ್ಲಿ ನನಸು. ಭಾರಿ ಬೆಸ್ಟ್ ಆಗ್ಯದ್ರಿ, ಆನಂದ ಹೋಗ್ಲಿಕ್ಕ ಬರ್ಲಿಕ್ಕ ಬೀಗರ ಬರಲಿ ನೆಂಟರು ಬರಲಿ ಭಾರಿ ಖುಷಿಯಾಗ್ಯದ ನೋಡ್ರಿ. ಹಳ್ಳಿಗಳಿಗೆ ಕಾಂಕ್ರೀಟ್ ರಸ್ತೆ, ಗ್ರಾಮೀಣ ಅಭಿವೃದ್ಧಿಗಾಗಿ ಅಭಿವೃದ್ಧಿಗೆ ಬದ್ಧ, ಸಾಧನೆಗೆ ಸದಾ ಸಿದ್ಧರಿದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರ. ಇದು ಹಂಗಳ ಗ್ರಾಮ. ತಮಿಳುನಾಡು ಮತ್ತು ಕೇರಳದ ಗಡಿಭಾಗದ ಅಂಚಿನಲ್ಲಿರುವ ರಾಜ್ಯದ ಕೊನೆಯ ಪಂಚಾಯಿತಿ ಕೇಂದ್ರ. ಹೆಸರು ಸ್ವಲ್ಪ ವಿಚಿತ್ರ ಎನಿಸಿದ್ರು ತನ್ನದೇ ಆದ ವೈಶಿಷ್ಟ್ಯದಿಂದ ಕರ್ನಾಟಕವಷ್ಟೇ ಅಲ್ಲದೆ ಇಡೀ ರಾಷ್ಟ್ರದ ಗಮನ ಸೆಳೆದಿದೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಹಂಗಳ ಗ್ರಾಮ ಬಂಡೀಪುರ ಅರಣ್ಯದ ಸೆರಗಿಗೆ ಅಂಟಿಕೊಂಡಿದೆ. ಸುಮಾರು 1,000ಕ್ಕೂ ಹೆಚ್ಚು ಮನೆಗಳಿರುವ ಇಲ್ಲಿನ ಜನರಿಗೆ ಕೃಷಿ, ಕುರಿ ಸಾಕಣೆ ಮತ್ತು ಹೈನುಗಾರಿಕೆಯೇ ಜೀವನಾಧಾರ. ಇಲ್ಲಿ ನಗರದ ಆಧುನಿಕ ಬೆರಗು ಅನಾವರಣಗೊಳ್ಳುತ್ತಿದ್ದರೂ ಇಲ್ಲಿನ ಗ್ರಾಮೀಣ ಸೊಗಡು ಇನ್ನೂ ಜೀವಂತವಾಗಿದೆ. ಗಂಗರು, ಹೊಯ್ಸಳರು ಮತ್ತು ಚೋಳರ ಆಳ್ವಿಕೆಯ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಹಂಗಳ ಗ್ರಾಮದಲ್ಲಿ ಕ್ರಿಸ್ತಶಕ 10ನೇ ಶತಮಾನದೆನ್ನಲಾದ ಪುರಾತನ ಶ್ರೀ ವರದರಾಜ ದೇವಾಲಯವಿದೆ. ಗಂಗರ ವಾಸ್ತುಶೈಲಿಯ ಗರ್ಭಗುಡಿಯಲ್ಲಿ ಹೊಯ್ಸಳರ ಶೈಲಿಯ ಶ್ರೀ ವರದರಾಜ ವಿಗ್ರಹ ತನ್ನ ಶಾಂತ ಮುಖಭಾವದಿಂದ ಗಮನ ಸೆಳೆಯುತ್ತದೆ. ನಾಡಿನ ಪ್ರಖ್ಯಾತ ಪ್ರವಾಸಿ ತಾಣ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೂ ಇಲ್ಲಿಂದಲೇ ಹೋಗಬೇಕು. ಹೋಬಳಿ ಕೇಂದ್ರವಾಗಿದ್ದು ಪಟ್ಟಣದ ಚಾಪು ಹೊತ್ತಿರುವ ಹಂಗಳ ಗ್ರಾಮದಲ್ಲಿ ಸರಕಾರದ ಬಹುತೇಕ ಇಲಾಖೆಗಳ ಕಚೇರಿಗಳು ಕಾರ್ಯನಿರ್ವಹಿಸುತ್ತಿವೆ. ಹಾಲು ಉತ್ಪನ್ನದಲ್ಲಿ ಮುಂಚೂಣಿಯಲ್ಲಿದ್ದು ಹಾಲು ಶೀತಲೀಕರಣ ಘಟಕ ಹೊಂದಿರುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇಷ್ಟೆಲ್ಲ ಸೌಕರ್ಯ ಸವಲತ್ತುಗಳಿರುವ ಹಂಗಳ ಗ್ರಾಮ ಪಂಚಾಯಿತಿಯ ಕಾರ್ಯನಿರ್ವಹಣೆ ಕೂಡ ಅಷ್ಟೇ ವೈಶಿಷ್ಟ್ಯಪೂರ್ಣವಾಗಿದ್ದು ಇಡೀ ರಾಷ್ಟ್ರವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದೆ. ಗ್ರಾಮ ಪಂಚಾಯಿತಿ ಎಂದರೆ ಹೇಗಿರಬೇಕು ಎಂಬುದಕ್ಕೆ ಮಾದರಿ ಎನಿಸಿರುವುದು ಇದರ ಹೆಗ್ಗಳಿಕೆ. ಸುಸಜ್ಜಿತ ಕಚೇರಿ, ಸುಶಿಕ್ಷಿತ ಸಿಬ್ಬಂದಿಯನ್ನ ಹೊಂದಿದ್ದು ಸರಕಾರಗಳ ಸವಲತ್ತುಗಳನ್ನು ಜನರಿಗೆ ಸೂಕ್ತ ರೀತಿಯಲ್ಲಿ ತಲುಪಿಸುವ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲಾಗುತ್ತಿದೆ. ಜನರಿಗೆ ಹೆಚ್ಚು ಹತ್ತಿರವಾಗುವ ನಿಟ್ಟಿನಲ್ಲಿ ಹೊಸ ಯೋಜನೆಗಳನ್ನು ಜಾರಿಗೊಳಿಸಿರುವುದಲ್ಲದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಜನಮುಖಿ ಯೋಜನೆಗಳ ಅನುಷ್ಠಾನಗೊಳಿಸುವಲ್ಲಿ ಮುಂಚೂಣಿಯಲ್ಲಿ ನಿಂತಿದೆ ಹಂಗಳ ಗ್ರಾಮ ಪಂಚಾಯಿತಿ. ಜಿಲ್ಲೆ ಮತ್ತು ತಾಲೂಕಿನ ಹಿರಿಯ ಅಧಿಕಾರಿಗಳು ಗ್ರಾಮದ ಮುಖಂಡರೊಂದಿಗೆ ಕಾಲಕಾಲಕ್ಕೆ ಚರ್ಚೆ ನಡೆಸಿ ಸರ್ಕಾರಿ ಯೋಜನೆಗಳ ಮಾಹಿತಿ ನೀಡಿ ಆಡಳಿತದಲ್ಲಿ ಗ್ರಾಮಸ್ಥರು ಭಾಗವಹಿಸುವಂತೆ ಮಾಡುತ್ತಿದ್ದಾರೆ. ಗ್ರಾಮದ ಮುಖಂಡರು ಕೂಡ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವುದು ಇಲ್ಲಿನ ವಿಶೇಷವಾಗಿದೆ. ನೀವು ಗ್ರಾಮದಲ್ಲಿ ನಿಮ್ಮ ಗ್ರಾಮ ಸಭೆಗಳ ಮುಖಾಂತರ ನೀವು ಜನಗಳು ಏನ್ ಬೇಕು ಅಂತ ಹೇಳಿ ನೀವು ಅದನ್ನ ಹೇಳಿದ್ರೆ ಇವತ್ತು ಗ್ರಾಮ ಸಭೆಗಳ ಮೂಲಕ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಸೌಲಭ್ಯಗಳನ್ನು ಒದಗಿಸುತ್ತಿದ್ದು ಜನರ ವಾಸಕ್ಕೆ ಅತ್ಯಗತ್ಯವಾಗಿರುವ ಮನೆಗಳನ್ನು ನಿರ್ಮಿಸಲಾಗಿದೆ. ಇನ್ನೂ ಹಲವಾರು ಮನೆಗಳು ನಿರ್ಮಾಣದ ವಿವಿಧ ಹಂತದಲ್ಲಿವೆ. ನಿವೇಶನ ಹಂಚಿಕೆಗೆ ಫಲಾನುಭವಿಗಳನ್ನು ಗುರುತಿಸಿದ್ದು ಇನ್ನು 4 ಎಕರೆ ಪ್ರದೇಶವನ್ನು ಗುರುತಿಸಿ ಮೀಸಲಿರಿಸಲಾಗಿದೆ. ಬಹುತೇಕ ಗ್ರಾಮಗಳಲ್ಲಿ ಕಾಂಕ್ರೀಟ್ ರಸ್ತೆಗಳನ್ನು ನಿರ್ಮಿಸಿ ಅಚ್ಚುಕಟ್ಟಾದ ಚರಂಡಿಗಳ ವ್ಯವಸ್ಥೆ ಕಲ್ಪಿಸಿದೆ. ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಶೌಚಾಲಯಗಳನ್ನು ನಿರ್ಮಿಸಿ ಸ್ವಚ್ಛತೆಗೆ ಆದ್ಯತೆ ನೀಡಿದ್ದಾರೆ.
ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿಯಲ್ಲಿ ಕಳೆದ ಒಂದು ಸಾಲಿನಲ್ಲಿ ಇನ್ನೂ ನಮ್ಮ ಒಂದು ನಿಗದಿತ ಗುರಿಗಿಂತ ಹೆಚ್ಚಿನ ಸಾಧನೆಗಳನ್ನು ಶೌಚಾಲಯ ನಿರ್ಮಿಸೋದ್ರಲ್ಲಿ ಮಾಡಿದ್ದೀವಿ. ಈ ಸಲನೂ ಅಷ್ಟೇ 100ಕ್ಕೂ ಹೆಚ್ಚು ಶೌಚಾಲಯಗಳನ್ನ ನಿರ್ಮಿಸ್ತಾ ಇದ್ದೀವಿ. ಇನ್ನೂ ಅದು ಪ್ರಗತಿಯಲ್ಲಿದೆ. ಅಂತರ್ಜಲ ಕುಸಿದು ಹೋಗುವುದನ್ನ ತಪ್ಪಿಸುವತ್ತ ಅತೀವ ಮುತುವರ್ಜಿ ವಹಿಸುತ್ತಿದ್ದು ಹಳ್ಳ ಕಾಲುವೆಗಳಿಗೆ ತಡೆಗೋಡಿ ನಿರ್ಮಿಸಲಾಗಿದೆ. ಕೆರೆಯ ಹೂಳೆತ್ತಿ ಹೆಚ್ಚಿನ ನೀರು ನಿಲ್ಲುವಂತೆ ಮಾಡಿದ್ದು ಅಂತರ್ಜಲ ಮಟ್ಟ ಹೆಚ್ಚಲು ಸಹಕಾರಿಯಾಗಿದೆ. ಅಲ್ಲದೆ ಹಲವಾರು ಇಂಗುಗುಂಡಿಗಳನ್ನು ನಿರ್ಮಿಸಿ ಕೊಳವೆ ಬಾವಿಗಳಿಗೆ ನೀರು ಮರುಪೂರಣ ಮಾಡಲಾಗಿದೆ. ರೈತರ ದನಕರುಗಳ ಸುರಕ್ಷತೆಗೆ ಕೊಟ್ಟಿಗೆ ನಿರ್ಮಾಣ, ಪದವಿ ಪೂರ್ವ ಕಾಲೇಜಿಗೆ ಆವರಣ ಗೋಡೆ ನಿರ್ಮಾಣ, ರೈತರ ಬೆಳೆಗಳ ಒಕ್ಕಣೆಗೆ ಸಾರ್ವಜನಿಕ ಒಕ್ಕಣೆ ಕಣ ನಿರ್ಮಾಣ ಹೀಗೆ 10 ಜನಸ್ನೇಹಿ ಕಾರ್ಯಗಳಿಂದ ಜನರ ವಿಶ್ವಾಸಕ್ಕೆ ಪಾತ್ರವಾಗಿದೆ. ಸರ್, NRG ಯೋಜನೆಯಡಿ ಶಾಲೆಗಳಿಗೆ ಸುತ್ತುಗೋಡೆ ನಿರ್ಮಾಣ, ಚರಂಡಿ ನಿರ್ಮಾಣ, ಕೊಟ್ಟಿಗೆ ನಿರ್ಮಾಣ, ಹಾಗೆ ಕಾಂಕ್ರೀಟ್ ರಸ್ತೆ, ಆಮೇಲೆ ಒಕ್ಕಣೆ ಕಣಗಳು ಇವುಗಳನ್ನೆಲ್ಲ ನಿರ್ಮಾಣ ಮಾಡಿಕೊಡ್ತಾಯಿದ್ದೀವಿ. ಜೊತೆಗೆ 13 ಫೈನಾನ್ಸಲ್ಲಿ ಕುಡಿಯೋ ನೀರಿನ ಪೈಪ್ಲೈನ್ಗಳು ಮತ್ತು ಚರಂಡಿ ಹೂಳು ತೆಗೆಯೋದು, ರಸ್ತೆಗಳ ಅಭಿವೃದ್ಧಿ ಇವುಗಳನ್ನೆಲ್ಲ ಮಾಡ್ತಾಯಿದ್ದೀವಿ. ಆಮೇಲೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ನಿವೇಶನಗಳನ್ನ ಈಗ ಸರ್ಕಾರಕ್ಕೆ ಅನುಮೋದನೆ ಕಳಿಸಿದ್ದೀವಿ. ಇನ್ನೇನು ಸ್ವಲ್ಪ ದಿನದಲ್ಲಿ ಅವ್ರಿಗೆಲ್ಲ ನಿವೇಶನಗಳನ್ನ ಹಂಚಿಕೆ ಮಾಡ್ತೀವಿ. ತನ್ನೆಲ್ಲ ಕಾರ್ಯಗಳಿಂದ ರಾಷ್ಟ್ರದ ಗಮನ ಸೆಳೆದು 2013-14ನೇ ಸಾಲಿನ ರಾಜ್ಯ ಸರ್ಕಾರದ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಪಾತ್ರವಾಗಿದೆ. ಇದರಿಂದ ಬಂದ 5 ಲಕ್ಷಗಳ ಬಹುಮಾನ ಮೊತ್ತದಲ್ಲಿ ಪಂಚಾಯಿತಿಗೆ ಸೋಲಾರ್ ವ್ಯವಸ್ಥೆ ಮಾಡಲಾಗಿದೆ. ಸಂಪೂರ್ಣ ಸೋಲಾರ್ ಅವಲಂಬಿತ ರಾಜ್ಯದ ಮೊದಲ ಪಂಚಾಯಿತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಎಲೆಕ್ಟ್ರಿಸಿಟಿದು ಒಂದು ಸಮಸ್ಯೆ ಇತ್ತು ನಮಗೆ ಯಾವಾಗಲೂ, ಎಲ್ಲ ಕಡೆ ಇದ್ದ ಹಾಗೆಯೇ ಅದನ್ನು ಸರಿಪಡಿಸಬೇಕು ಅಂತ ಹೇಳಿ ನಾವು ಸೋಲಾರನ್ನ ಅಳವಡಿಸಿದ್ದೀವಿ. ಅದರ ಮುಖಾಂತರ ನಾವು ಇವತ್ತು ಈ ಗ್ರಾಮ ಪಂಚಾಯಿತಿ ಕಂಪ್ಲೀಟಾಗಿ ಇವತ್ತು ಸೌರಶಕ್ತಿ ಆಧಾರಿತ ಗ್ರಾಮ ಪಂಚಾಯಿತಿ ಆಗಿದೆ. ಇಲ್ಲಿ ವಿದ್ಯುತ್ ಶಕ್ತಿಯ ಅವಶ್ಯಕತೆ ನಮಗೆ ಇಲ್ಲವೇ ಇಲ್ಲ. ಇವತ್ತು 24 ಗಂಟೆಯೂ ಇಲ್ಲಿ ಕಾರ್ಯನಿರತವಾಗಿದೆ. ಇಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಸಿಬ್ಬಂದಿಯ ಮುತುವರ್ಜಿಯಿಂದ ಗ್ರಾಮದ ಪ್ರತಿ ಮನೆ ಮತ್ತು ಆಸ್ತಿಯ ನಕ್ಷೆ ತಯಾರಿಸಲಾಗಿದೆ. ಇದರಿಂದ ಯಾರ ಆಸ್ತಿ ಎಲ್ಲಿದೆ, ಅದರ ವಿಸ್ತೀರ್ಣ ಎಷ್ಟಿದೆ, ಅದಕ್ಕೆ ಚೆಕ್ಕುಬಂದಿಯಾಗಿ ಯಾರ ಜಮೀನು ಆಸ್ತಿಗಳಿವೆ ಎಂದು ಸುಲಭವಾಗಿ ತಿಳಿದುಬರುತ್ತದೆ. ರಾಜ್ಯದಲ್ಲೇ ಪ್ರಥಮ ಎನ್ನಬಹುದಾದ ಈ ಕ್ರಮದಿಂದ ಪಂಚಾಯಿತಿಗೆ ಬರಬೇಕಾಗಿರುವ ಕಂದಾಯ ತೆರಿಗೆಗಳ ಲೆಕ್ಕಾಚಾರ ಮತ್ತು ವಸೂಲಾತಿ ಅತ್ಯಂತ ಸುಲಭವಾಗಿದೆ. ತೆರಿಗೆ ವಸೂಲಾತಿಯಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲೇ ಮುಂಚೂಣಿಯಲ್ಲಿದ್ದು ಇತರ ಗ್ರಾಮ ಪಂಚಾಯಿತಿಗಳಿಗೆ ಮಾರ್ಗಸೂಚಿ ಎನಿಸಿದೆ. ಎರಡು 3 ವರ್ಷಗಳಿಂದ ಈ ಪ್ರತಿಯೊಂದು ಆಸ್ತಿಗೆ ಸಂಬಂಧಪಟ್ಟಂತೆ ಅದನ್ನು ಒಂದು ಖಾಸಗಿ ಮೋಜಣಿದಾರರಿಂದ ನೇಮಕಾತಿ ಮಾಡಿಕೊಂಡು ಪ್ರತಿಯೊಂದು ಆಸ್ತಿಯ ಒಂದು ಚೆಕ್ಬಂದಿ ಸಹಿತ ಒಂದು ನಕಾಶೆಯನ್ನು ತಯಾರು ಮಾಡಿ ಎಲ್ಲ ಆಸ್ತಿಗಳ ಒಂದು ನಕಾಶೆ ಮತ್ತು ಪ್ರತಿಯೊಂದು ಆಸ್ತಿಯ ಅಳತೆಯನ್ನು ಕ್ರಮಬದ್ಧವಾಗಿ ಸಂಪೂರ್ಣವಾಗಿ ಅವರು ದಾಖಲೆ ನಿರ್ವಹಿಸಿರುವುದರಿಂದ ಅದರ ಒಂದು ಪರಿಣಾಮವಾಗಿ ಇವತ್ತು ತೆರಿಗೆ ವಸೂಲಾತಿ ಪ್ರಮಾಣ ಹೆಚ್ಚಾಗಿದೆ ಮತ್ತು ಇದು ಸಹ ಗ್ರಾಮ ಪಂಚಾಯಿತಿಯ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಒಂದು ಪೂರಕವಾಗಿದೆ ಅಂತಲೇ ಹೇಳ್ಬೋದು. ರಾಜೀವ್ ಗಾಂಧಿ ಚೈತನ್ಯ ಯೋಜನೆಯನ್ನ ಅತ್ಯಂತ ಸಮರ್ಥವಾಗಿ ಅನುಷ್ಠಾನಗೊಳಿಸಿರುವ ಪಂಚಾಯಿತಿ ಇಡೀ ರಾಷ್ಟ್ರದ ಗಮನ ಸೆಳೆಯುವ ಮತ್ತೊಂದು ಮಹತ್ ಕಾರ್ಯ ಮಾಡಿದೆ. ಆಧುನಿಕ ಮಾಹಿತಿ ತಂತ್ರಜ್ಞಾನವನ್ನ ಸಮರ್ಥವಾಗಿ ಬಳಸಿಕೊಂಡು GP1 ಸೇವೆಯನ್ನ ಆರಂಭಿಸಿದ್ದು ಸಾರ್ವಜನಿಕರಿಗೆ ಬೇಕಾಗುವ ಎಲ್ಲ ಸಹಾಯಗಳನ್ನು ಒಂದೇ ಸೂರಿನಡಿ ದೊರಕಿಸಿಕೊಡುವ ಮಹತ್ವದ ಕಾರ್ಯ ಮಾಡುತ್ತಿದೆ. ಪಂಚಾಯಿತಿ ಮಟ್ಟದಲ್ಲಿ ರಾಷ್ಟ್ರದಲ್ಲೇ ಪ್ರಥಮ ಪ್ರಯೋಗ ಎಂದೆನಿಸಿದ GP1 ಯೋಜನೆಯಿಂದ ಇಡೀ ಪಂಚಾಯಿತಿ ವ್ಯಾಪ್ತಿಯ ಜನರ ಮೆಚ್ಚುಗೆ ಗಳಿಸಿದೆ. ಈ ಯೋಜನೆಯ ಅಡಿಯಲ್ಲಿ ಮನೆ ಮತ್ತು ನಿವೇಶನದ ಕಂದಾಯ, ನೀರಿನ ತೆರಿಗೆ, ಪಡಿತರ ಚೀಟಿ, ವಿದ್ಯುತ್, ದೂರವಾಣಿ ಬಿಲ್ ಪಾವತಿ, ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ ಸೇರಿದಂತೆ 17 ನಾಗರಿಕರ ಸೇವೆಗಳು ಜನರಿಗೆ ತಮ್ಮೂರಿನಲ್ಲೇ ನಿಲುಕುವಂತೆ ಮಾಡಿದೆ.
ಮತ್ತು ಈ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಇಲ್ಲಿ GP1 ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಇದರ ಮುಖಾಂತರ ನಾವು 17 ಸೇವೆಗಳನ್ನು ಸಾಮಾನ್ಯರಲ್ಲಿ ಸಾಮಾನ್ಯರಾದ ನಾಗರಿಕರು ಏನಿದ್ದಾರೆ, ಗ್ರಾಮ ಮಟ್ಟದಲ್ಲಿರುವ ಸಾಮಾನ್ಯ ನಾಗರಿಕರಿಗೆ ನಾವು ಕೊಡುವುದಕ್ಕೆ ಇಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ ಇಲ್ಲಿ. ಮತ್ತು ಇವತ್ತು ಸಹಿತ ಬಸ್ ಟಿಕೆಟ್ಗಳನ್ನು ಬುಕ್ ಮಾಡ್ಬೋದು, ನಿಮ್ಮ ರೈಲ್ವೆ ಟಿಕೆಟ್ಗಳನ್ನು ಇಲ್ಲಿಯೇ ಬುಕ್ ಮಾಡ್ಬೋದು. ರೈಲ್ವೆ ಟಿಕೆಟ್ ಬುಕ್ ಮಾಡಬೇಕು ಅಂತಂದರೆ ನೀವು ಮೈಸೂರಿಗೆ ಹೋಗಬೇಕು, ಇಲ್ಲ ಅಂತಂದರೆ ನೀವು ಚಾಮರಾಜನಗರ ಹೋಗಬೇಕಾಗುತ್ತೆ, ಗುಂಡ್ಲುಪೇಟೆ ಅಲ್ಲಿಗೆ. ಅದನ್ನು ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ಮಾಡ್ಬೋದು. ನೀವು ಇವತ್ತು ನಿಮ್ಗೆ ಇನ್ನೂ ಆಶ್ಚರ್ಯ ಕಾದಿದೆ ಅಂತಂದರೆ, ನಮ್ಮ ಇದೇ ಅಂಗಳ ಗ್ರಾಮ ಪಂಚಾಯತಿಯಲ್ಲಿ ಒಬ್ಬರು ಏರ್ ಟಿಕೆಟು ಬುಕ್ ಮಾಡಿದ್ದಾರೆ ನಮ್ಮ ವಿಮಾನದಿಂದ ಇಲ್ಲಿಂದ ಮಸ್ಕ್ಯಾಟ್ಗೆ ಹೋಗೋದಕ್ಕೆ. ಈ ಯೋಜನೆ ಇಡೀ ಗ್ರಾಮ ಪಂಚಾಯಿತಿ ವ್ಯವಸ್ಥೆಯಲ್ಲದೆ ಮಾದರಿ ಎಂದೆನಿಸಿದೆ. ರಾಜ್ಯದ ವಿವಿಧ ಮಟ್ಟದ ಅಧಿಕಾರಿಗಳಷ್ಟೇ ಅಲ್ಲದೆ ತೆಲಂಗಾಣ, ಮಧ್ಯಪ್ರದೇಶ ಸೇರಿದಂತೆ ಬೇರೆ ರಾಜ್ಯಗಳ ಜನಪ್ರತಿನಿಧಿಗಳು ಬಂದು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹಲವು ವಿದೇಶಿ ನಿಯೋಗಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿವೆ. ನಮ್ಮ ವಿಸಿಟರ್ಸ್ ಬುಕ್ನಲ್ಲಿ ಅದನ್ನು ಬರೆದಿದ್ದಾರೆ ಅವರು. ತುಂಬ ಉತ್ತಮವಾದ ಕಾರ್ಯಕ್ರಮ ಇದು ಎಲ್ಲಿಯೂ ಮಾಡಿಲ್ಲ ಇದನ್ನು. ಇದು ಸಾಮಾನ್ಯರಿಗೆ ನೀಡುವಂಥ ಉತ್ತಮವಾದ ಕಾರ್ಯಕ್ರಮ ಅಂತ. ಮತ್ತು ಅದಕ್ಕಿಂತ ಹೆಚ್ಚಾಗಿ ನಮ್ಮ ತೆಲಂಗಾಣದಿಂದ ಜಿಲ್ಲಾ ಪಂಚಾಯತ್ ಮೆಂಬರ್ಗಳು ಬಂದು ನೋಡಿ ಅದನ್ನು ಶ್ಲಾಘಿಸಿದ್ದಾರೆ. ಮಧ್ಯಪ್ರದೇಶದಿಂದ ಬಹಳ ಸೀನಿಯರ್ ಅಧಿಕಾರಿಗಳು ಸಹಿತ ಬಂದು ಇದನ್ನು ಶ್ಲಾಘನೆ ಮಾಡಿದ್ದಾರೆ. ಮತ್ತು ಬೇರೆ ಬೇರೆ ರಾಷ್ಟ್ರದಿಂದ ಸಹಿತ ಸುಮಾರು 8 ರಾಷ್ಟ್ರಗಳಿಂದ 32 ಜನ ಬಂದುಬಿಟ್ಟು ಅವರೂ ಸಹಿತ ಇದನ್ನು ನೋಡಿ ಈ ವ್ಯವಸ್ಥೆ ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಂಗಳ ಗ್ರಾಮ ಪಂಚಾಯಿತಿಯ ಈ ಕಾರ್ಯದಿಂದ ಪಂಚಾಯಿತಿ ವ್ಯಾಪ್ತಿಯ ಜನರಿಗೆ ಅಗತ್ಯವಾಗಿರುವ ಬಹುತೇಕ ಎಲ್ಲಾ ಸೌಕರ್ಯಗಳು ಬೆರಳ ತುದಿಯಲ್ಲೇ ನಿಲುಕುವಂತಾಗಿದ್ದು ಹರ್ಷಿತರಾಗಿದ್ದಾರೆ. ಅಲ್ಲದೆ ಪಂಚಾಯಿತಿ ಕಾರ್ಯನಿರ್ವಹಣೆ ಮತ್ತು ಸಮಾಜಮುಖಿ ಚಿಂತನೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಪಂಚಾಯಿತಿ ಆಯ್ಕೆಯಾಗಿರುವ ಸದಸ್ಯರು ವಿದ್ಯಾವಂತರಾಗಿದ್ದು ಅಭಿವೃದ್ಧಿಗೆ ಪೂರಕವಾಗಿದ್ದಾರೆ. ಕಳೆದ ಸಾಲಿನಲ್ಲಿ ನಡೆದ ಚುನಾವಣೆಗೆ ಎಲ್ಲಾ ಸದಸ್ಯರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಅಭಿವೃದ್ಧಿಯಲ್ಲಿ ಒಗ್ಗಟ್ಟು ಪ್ರದರ್ಶಿಸಿ ಇತರರಿಗೆ ಮಾದರಿ ಎನಿಸಿದ್ದಾರೆ. ಹಿಂದೆ ನಡೆದಂಥ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಎಲ್ಲರೂ ನಮ್ಮ ವಿರೋಧ ಪಕ್ಷದವರು ಮತ್ತು ನಾವು ಇಬ್ಬರು ಸೇರಿ ಈ ಒಂದು ಪಂಚಾಯಿತಿ ನಮ್ಮ ಗ್ರಾಮ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಪಂಚಾಯಿತಿಗಳನ್ನ ಅವಿರೋಧವಾಗಿ 21 ಸದಸ್ಯರಿರತಕ್ಕಂಥ ಈ ಪಂಚಾಯಿತಿಯಲ್ಲಿ ಅವಿರೋಧವಾಗಿ ಎಲ್ಲರನ್ನೂ ಕೂಡ ನಾವು ಚುನಾವಣೆ ಇಲ್ಲದೇ ಆಯ್ಕೆ ಮಾಡಿದ್ದೇವೆ. ಹಾಗಾಗಿ ಆ ಒಂದು ಉದ್ದೇಶದಿಂದ ಈ ಪಂಚಾಯಿತಿ ಇನ್ನೂ ಅಭಿವೃದ್ಧಿ ಆಗೋದಕ್ಕೆ ಕಾರಣ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲಾರದು. ಪಂಚಾಯಿತಿಯ ಕಾರ್ಯಕ್ರಮಗಳು ಮತ್ತು ವಿವಿಧ ಯೋಜನೆಗಳ ಅನುಷ್ಠಾನಕ್ಕೆ ಗ್ರಾಮ ಪಂಚಾಯಿತಿಯ ಸದಸ್ಯರಷ್ಟೇ ಅಲ್ಲದೆ ಗ್ರಾಮಸ್ಥರು ಕೂಡ ತುಂಬು ಹೃದಯದ ಬೆಂಬಲ ನೀಡುತ್ತಿರುವುದು ಅಭಿವೃದ್ಧಿಗೆ ಸಹಕಾರಿಯಾಗಿದೆ. ಒಟ್ಟಾರೆಯಾಗಿ ಜನರ ಅಗತ್ಯಗಳನ್ನ ಮನಗಂಡು ಬೇಡಿಕೆಗಳಿಗೆ ಸ್ಪಂದಿಸಿ ಸರ್ಕಾರಿ ಯೋಜನೆಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿ ಜನರ ವಿಶ್ವಾಸ ಗಳಿಸಿರುವ ಪಂಚಾಯಿತಿ ಸದಸ್ಯರು, ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಾರ್ಯಕ್ಷಮತೆಯಿಂದ ಹಂಗಳ ಗ್ರಾಮ ಪಂಚಾಯಿತಿ ಇತರರಿಗೆ ಮಾದರಿ ಹಾಗೂ ಮಾರ್ಗದರ್ಶಕವಾಗಿದೆ.